ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಇವತ್ತು ನಾನು ಡಿಸ್ಕಸ್ ಮಾಡ್ತಿರುವಂಥ ಬಳ್ಳಾರಿ ಇಶ್ಯೂ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಳ್ಳಾರಿಯಲ್ಲಿ ಒಂದು ದುರಂತ ನಡೆದೋಗಿದೆ. ಒಂದು ಹಿಂಸೆ ಅನ್ನೋದು ಅಲ್ಲಿ ನಡೆದೋಗಿದೆ. ಅದಕ್ಕೆ ಕಾರಣಗಳು ಮತ್ತು ಅದರಲ್ಲಿ ಅದರ ಹಿಂದೆ ಇರುವಂಥ ವ್ಯಕ್ತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಭಾಳಷ್ಟು ವಿಷಯಗಳಿದಾವೆ ಡಿಸ್ಕಸ್ ಮಾಡಲಿಕ್ಕೆ. ಅದರ ಹಿಂದಿರುವಂಥ ವ್ಯಕ್ತಿಗಳು ಯಾರು ಮತ್ತು ಈ ಇಶ್ಯೂ ನಡಲಿಕ್ಕೆ ಬ್ಯಾಕ್ಗ್ರೌಂಡ್ ಏನು, ಯಾಕೆ ಈ ಥರ ನಡೆದೋಗಿದೆ ಅಂತ ಹೇಳಿ. ಯಾಕಂದರೆ ಫೈರಿಂಗ್ ಆಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಪ್ರೈವೇಟ್ ಗನ್ಮೆನ್ಗಳು, ನಾರಾ ಭರತ್ ರೆಡ್ಡಿ ಆ್ಯಂಡ್ ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮೆನ್ಗಳು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಶೂಟಿಂಗ್ ಆಗಿರುವಂಥ, ಫೈರ್ ಮಾಡಿರುವಂಥ ವಿಡಿಯೋಗಳು ಕೂಡ ಹೊರಗೆ ಬಂದಿದ್ದಾವೆ. ಒಂದು ಆಟೋದಲ್ಲಿ ಸಾಕಷ್ಟು ಗಾಜಿನ ಬಾಟಲ್ಗಳನ್ನು ತುಂಬಿ ಅದರಲ್ಲಿ ಪೆಟ್ರೋಲ್ ಹಾಕಿ ಒಂದು ಆಟೋವನ್ನು ತಗೊಂಡು ಬರ್ತಿರುವಂಥ ಒಂದು ವಿಡಿಯೋನ ನೋಡಿದ್ವಿ. ಎದಕ್ಕೆ ತಂದಿದ್ದಾರೆ ಆ ಆಟೋವನ್ನು ಕೂಡ ಅಂತ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಈ ಗಲಭೆಗೆ ಮೊದಲನೇ ಕಾರಣ ನಾವು ಎಳೆಗೆ ಬಿಚ್ಚಿಡಿಯೋಣ. ಸ್ಟಾರ್ಟಿಂಗ್ದಿಂದ ಹೇಳಬೇಕಂತಂದರೆ ಬಳ್ಳಾರಿ ನಗರ MLA ಆಗಿರುವಂಥ ನಾರಾ ಭರತ್ ರೆಡ್ಡಿ ಅವರು ಜನವರಿ 3ನೇ ತಾರೀಕು ಬಳ್ಳಾರಿ ನಗರದಲ್ಲಿ ಒಂದು ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆಗೆ ಅವರು ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದರು. ಆ ಕಾರ್ಯಕ್ರಮಕ್ಕೋಸ್ಕರ ಬಳ್ಳಾರಿ ನಗರ ತುಂಬ ಬ್ಯಾನರ್ಗಳು, ನಾರಾ ಭರತ್ ರೆಡ್ಡಿ ಫೋಟೋ ಇರುವಂಥ ಒಂದು ಬ್ಯಾನರ್ಗಳನ್ನು ಎಲ್ಲ ಕಡೆ ಕಟ್ಟಲಿಕ್ಕೆ ಅವರೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದರು. ಅಷ್ಟೇ ಅಲ್ಲದೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಕಂಪೌಂಡ್ ಗೋಡೆ ಮೇಲೂ ಕಟ್ಟಲಿಕ್ಕೆ ಅವರು ಮುಂದಾಗಿದ್ದಾರೆ ಅಂಥೇಳಿ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಆರೋಪಿಸಿದ್ದಾರೆ. ಅವರು ಗಾಲಿ ಜನಾರ್ದನ್ ರೆಡ್ಡಿ ವರ್ಷನ್ ಹೇಳಬೇಕಂತಂದರೆ ಈ ಫಂಕ್ಷನ್ ಆಯೋಜಿಸಲಿಕ್ಕೆ ಅವರು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಆದರೆ ನಮ್ಮ ಕಂಪೌಂಡ್ ಬಿಟ್ಟು ನೀವು ಡಿವೈಡರ್ಗಳಿಗೆ, ರೋಡ್ಗಳಿಗೆ ಕಟ್ಕೋರಿ ಅಂತ ನಾವು ಹೇಳಿದರೂ ಕೂಡ ಬೇಕಂತಲೇ ಜಗಳ ತಗೊಳ್ಳೋ ಉದ್ದೇಶದಿಂದ ನಾರಾ ಭರತ್ ರೆಡ್ಡಿ ಆಪ್ತರಾಗಿರುವಂಥ ಸತೀಶ್ ರೆಡ್ಡಿ ಅವರು ನಮ್ಮ ಮನೆ ಕಂಪೌಂಡಿಗೆ ಕಟ್ಟಲಿಕ್ಕೆ ಮುಂದಾಗಿದ್ದರು. ಅದನ್ನು ನಮ್ಮ ಪ್ರೈವೇಟ್ ಗಾರ್ಡ್ಸ್ ಏನಿರ್ತಾರಲ್ಲ ಮನೆ ಕಾವಲಿಗೆ, ಅವರು ಅದನ್ನು ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೂ ಜಗಳ ನಡೆದೋಗಿದೆ. ನಾನು ಗಂಗಾವತಿಯಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಹೋಗಿದ್ದೆ. ಆ ಫಂಕ್ಷನ್ ಮುಗಿದ ತಕ್ಷಣ ನನಗೊಂದು ಕಾಲ್ ಬರುತ್ತೆ. ಆ ಕಾಲ್ ಪ್ರಕಾರ ಏನಂತಂದರೆ ನಾರಾ ಭರತ್ ರೆಡ್ಡಿ ಅವರ ಆಪ್ತರು ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ಮನೆ ಮುಂದೆ ಬಂದು ಜಗಳ ಮಾಡ್ತಿದ್ದಾರೆ, ದೊಡ್ಡ ಜಗಳ ಆಗೋಗ್ತಿದೆ ಅಂತ ಹೇಳಿ ಅವ್ರಿಗೆ ಇಂಟಿಮೇಷನ್ ಕೊಡ್ತಾರೆ. ಅದೇ ಟೈಮಿಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಆ ಕಾಲ್ ಬಂದ ತಕ್ಷಣ ಒಂದು 30 ಮಿನಿಟ್ಸ್ನಲ್ಲಿ ಗಂಗಾವತಿಯಿಂದ ಬಳ್ಳಾರಿಗೆ ಬಂದುಬಿಡ್ತಾರೆ ಅವರು. ಅಷ್ಟರೊಳಗಡೆ ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಕೂಡ ಎಂಟ್ರಿ ಆಗಿರ್ತಾರೆ ಸೀನಿಗೆ. ಸೊ ನಾವು ಬ್ಯಾಡ್ ಅಂತಂದರೂ ಕೂಡ ನಮಗೆ ಅವಮಾನಕರ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಅದನ್ನು ನಮ್ಮ ಬೆಂಬಲಿಗರು ಕೂಡ, BJP ಬೆಂಬಲಿಗರು ಕೂಡ ಬಂದಿರ್ತಾರೆ. ಇವ್ರಿಗೂ ಜಗಳ ಆಗುತ್ತೆ. ಅದೇ ಟೈಮ್ದಲ್ಲಿ ನನ್ನ ಹತ್ಯೆಗೆ ಸ್ಕೆಚ್ ಹಾಕಿದರು ನಾರಾ ಭರತ್ ರೆಡ್ಡಿ ಅವರು ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಮನೆ ಮೇಲೆ ಫೈರಿಂಗ್ ಆಗಿರುವಂಥ ವಿಜುವಲ್ಸ್ ಅದಾವ CCTVದಲ್ಲಿ. ಅಷ್ಟೇ ಅಲ್ಲದೆ ನಾರಾ ಭರತ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮೆನ್ಗಳು ಫೈರಿಂಗ್ನಲ್ಲಿ ಒಬ್ಬ ಕಾರ್ಯಕರ್ತನೂ ಕೂಡ ತೀರ್ಕೊಂಡಿದ್ದಾರೆ. ರಾಜಶೇಖರ್ ಅಂತ ಒಂದು ಕಾರ್ಯಕರ್ತ ತೀರ್ಕೊಂಡಿದ್ದಾರೆ. ಮತ್ತು ಅವರು ಒಂದು ವ್ಯವಸ್ಥಿತವಾಗಿ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ, ನನ್ನನ್ನು ಮುಗಿಸ್ಲಿಕ್ಕೆ, ನನ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಬಂದಿದ್ದಾರೆ ಅಂಥೇಳಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ತೀವ್ರ ಆರೋಪಗಳನ್ನು ಮಾಡಿದ್ದಾರೆ ಗವರ್ನಮೆಂಟ್ ಮೇಲೆ ಆ್ಯಂಡ್ ನಾರಾ ಭರತ್ ರೆಡ್ಡಿ ಅವರ ಮೇಲೆ. ಶ್ರೀರಾಮುಲು ಕೂಡ ಇದನ್ನು ತಡಲಿಕ್ಕೆ ಹೋದಾಗ ಶ್ರೀರಾಮುಲು ಮೇಲೇನೂ ಕೂಡ ಸತೀಶ್ ರೆಡ್ಡಿ ಅವರು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಶ್ರೀರಾಮುಲು ಅವರು ಹೇಳಿದ್ದಾರೆ. ನಾವು ಇಷ್ಟು ವರ್ಷ ರಾಜಕೀಯ ಮಾಡಿದರೂ ಕೂಡ ಈ ಥರ ಯಾವಾಗಲೂ ಕೂಡ ನಾವು ಮಾಡಿಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮನೆ ಮೇಲೆ ದಾಳಿ ಮಾಡಲಿಕ್ಕೆ ಒಂದು ಆಟೋದಲ್ಲಿ ಪೆಟ್ರೋಲ್ ತುಂಬಿರುವಂಥ ಗಾಜಿನ ಬಾಟ್ಲ್ಗಳನ್ನು ತೊಗೊಂಡು ಬರ್ತಾ ಇರುವಂಥ ವಿಜುವಲ್ಸ್ ಕೂಡ ವೈರಲ್ ಆಗ್ತಾ ಇದ್ದಾವೆ. ನಾವು ಟಿವಿಗಳಲ್ಲಿ ನೋಡಿದ್ವಿ. ಅಂದರೆ ಅವ್ರ ಉದ್ದೇಶ ಏನಂತಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಉದ್ದೇಶವನ್ನು ಹೇಳಿದ್ದಾರೆ. ಆ ಪೆಟ್ರೋಲ್ ತುಂಬಿರುವಂಥ ಗಾಜಿನ ಬಾಟಲ್ಗಳನ್ನು ಮನೆ ಮೇಲೆ ಬೆಂಕಿ ಹಚ್ಚಿ ಹಾಕಿದರೆ ಮನೆ ಸುಟ್ಟು ಬಿಡೋಣ ಒಂದು ಉದ್ದೇಶದಿಂದ ಅವೆಲ್ಲ ತಂದಿದ್ದಾರೆ ಅಂತ ಹೇಳಿ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಆದರೆ ನಾರಾ ಭರತ್ ರೆಡ್ಡಿ ಅವರ ವರ್ಷನ್ ಏನಂತಂದರೆ, ನಾವು ಅವರು ಮನೆ ಮುಂದೆ ಕಟ್ಟಲಿಕ್ಕೆ ಹೋಗಿಲ್ಲ, ರೋಡಲ್ಲಿ ಕಟ್ತಾಯಿದ್ವಿ. ನಮ್ಮ ಹುಡುಗರು ಹೋಗಿ ಅಲ್ಲಿ ಕಟ್ತಿರುವಾಗ ಅವರ
ಸೆಕ್ಯೂರಿಟಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸೆಕ್ಯೂರಿಟಿ ನಮ್ಮ ಹುಡುಗರ ಮೇಲೆ ದಾಳಿ ಮಾಡಲಿಕ್ಕೆ ಬಂದಿದ್ದಾರೆ, ಆ ದಾಳಿಯಲ್ಲಿ ಒಬ್ಬ ಕಾರ್ಯಕರ್ತ ತೀರ್ಕೊಂಡಿದ್ದಾನೆ ಅಂತ ಹೇಳಿ ಗಂಭೀರ ಆರೋಪವನ್ನು ರಾಜಶೇಖರನ್ನ ಹುಡುಗ ತೀರ್ಕೊಡ್ಲಿಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಅಂಡ್ ಶ್ರೀರಾಮುಲು ಅವರು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಪ್ರಶ್ನೆಗಳು ಟಿ ವಿ ರಿಪೋರ್ಟ್ಸ್ ನಾರಾ ಭರತ್ ರೆಡ್ಡಿ ಅವರಿಗೆ ಕೇಳಿದಾಗ ಅವರು ನಿಮ್ಮ ಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಈ ಥರ ಆರೋಪ ಮಾಡ್ತಿದ್ದಾರೆ, ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ನೀವು ಸ್ಕೆಚ್ ಹಾಕಿದ್ದೀರಿ ಅಂತ ಹೇಳಿ ಕೇಳಿದಾಗ ನಾರಾ ಭರತ್ ರೆಡ್ಡಿ ಅವರು ಹೇಳಿರುವಂಥ ಮಾತುಗಳು ನಿಜವಾಗಲೂ ಆಶ್ಚರ್ಯಕರವಾಗಿ ಇದ್ದಾವೆ ಮತ್ತು ತುಂಬ ಆತಂಕ ಮೂಡಿಸುವಂಥ ವಿಷಯಗಳಾಗಿದ್ದಾವೆ. ಯಾಕಂತಂದರೆ ನಾನು ಹಾಗೇನಾದರೂ ವಿಚಾರ ಮಾಡಿದರೆ 5 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಸುಟ್ಟು ಹೋಗ್ತಿದ್ದೆ, 5 ನಿಮಿಷದಲ್ಲಿ ಅವರ ಕಥೆಯನ್ನು ಮುಗಿಸ್ತಿದ್ದೆ ಅನ್ನೋ ಲೆವೆಲ್ಗೆ ಮಾತಾಡಿದ್ದಾರೆ. ಅಂತಂದರೆ ಈ ರಾಜ್ಯದಲ್ಲಿ ಪ್ರಜಾಸ್ವಾಮ್ಯ ಎಲ್ಲಿ ಹೋಗಿದೆ, ಗೌರ್ಮೆಂಟದಲ್ಲಿ ಲಾ ಆ್ಯಂಡ್ ಆರ್ಡರ್ ಗೌರ್ಮೆಂಟ್ದಿಂದ ಕೈ ತಪ್ಪು ಹೋಗಿದೆ ಅನ್ನೋ ಲೆವೆಲ್ಗೆ ಬಳ್ಳಾರಿ ಇಶ್ಯೂ ಎತ್ತಿ ತೋರಿಸ್ತಾ ಇದೆ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ರೆಸ್ಪಾನ್ಸಿಬಲ್ ಇರುವಂಥ ಒಬ್ಬ MLA, ಶಾಂತಿ ಭದ್ರತೆಯನ್ನು ಕಾಪಾಡಿರುವಂಥ ಒಬ್ಬ MLA ಈ ಥರ ಹೇಳಿಕೆಗಳನ್ನು ಕೊಡೋದು ಏನು ತೋರಿಸುತ್ತೆ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಾರಾ ಭರತ್ ರೆಡ್ಡಿ ಅವರು ಹೇಳಿರುವಂಥ ಕ್ಲಾರಿಫಿಕೇಷನ್ ಕೊಡಿರುವಂಥ ವಿಷಯಗಳನ್ನು ನೋಡಿದರೆ ಅದು ಅಷ್ಟು ಕರೆಕ್ಟಾಗಿಲ್ಲ, ಸರಿಯಾಗಿಲ್ಲ ಅಂತ ಹೇಳಿ ಕೂಡ ನನಗೆ ಅನ್ನಿಸಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಇದರಲ್ಲಿ ಏನೇನು ಉದ್ದೇಶ ಇದೆ, ಆ ರಾಜಶೇಖರನ್ನ ಹುಡುಗ ಯಾರ ಬುಲೆಟಿಂದ ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಪೊಲೀಸರು ತಮ್ಮ ಎಂಕ್ವೈರಿದಲ್ಲಿ ತಿಳಿಸ್ಕೊಡ್ಬೇಕು ಈ ರಾಜ್ಯದ ಜನತೆಗೆ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಈ ಸತೀಶ್ ರೆಡ್ಡಿ ಅನ್ನೋರು ಬಹಳಷ್ಟು ವ್ಯಕ್ತಿಗಳ ಮೇಲೆ ದಾಳಿ ಮಾಡಿದ್ದಾರೆ ಆ್ಯಂಡ್ ಅವ್ರನ್ನ ಬೆದರಿಸಿ ಅಮೌಂಟ್ ಕಲೆಕ್ಟ್ ಮಾಡಿದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ ಅಲಿ ಖಾನ್ ಕೂಡ ಆಲ್ರೆಡಿ SPಗೆ ಇವ್ರ ಮೇಲೆ ಸತೀಶ್ ರೆಡ್ಡಿ ಮೇಲೆ ದೂರು ಮಾಡಿದರು. ಗಾಲಿ ಜನಾರ್ದನ್ ರೆಡ್ಡಿ ಹೇಳಿರುವಂಥ ಪ್ರಕಾರ ಸತೀಶ್ ರೆಡ್ಡಿ ಆ್ಯಂಡ್ ನಾರಾ ಭರತ್ ರೆಡ್ಡಿ ಡ್ರಗ್ ಅಡಿಕ್ಟ್ಸ್, ಅವರು ಆ ಡ್ರಗ್ಗಿನ ಮತ್ತಿನಲ್ಲಿ ಈ ಥರ ಕೆಲಸಗಳು ಬಳ್ಳಾರಿಯ ಜನತೆಯನ್ನು ಒಂದು ಭಯ ಸಿಚುವೇಶನ್ದಲ್ಲಿ ಇಡಬೇಕು ಮತ್ತು ಅವ್ರನ್ನ ಎದುರಿಸಿ ಮುಂದಿನ ರಾಜಕೀಯವನ್ನು ಮಾಡಬೇಕನ್ನೋದು ಕೂಡ ಅವರ ಉದ್ದೇಶ ಆಗಿರುತ್ತೆ ಅಂತ ಹೇಳಿ ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ 2.5 ವರ್ಷದಲ್ಲಿ ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಮಾಡಿಲ್ಲ ಅವರು, ಅದಕ್ಕೋಸ್ಕರ ಈಗ ನನ್ನ ಮೇಲೆ ದಾಳಿ ಮಾಡಿದರೆ ಇಡೀ ಸ್ಟೇಟ್ ವೈಡ್ ಮೈಲೇಜ್ ತೊಗೊಂಡು ಒಂದು ಹೆಸರು ಮಾಡಬೇಕನ್ನೋ ಒಂದು ದುರುದ್ದೇಶದಿಂದ ಈ ಥರ ಮಾಡಿದ್ದಾರೆ ಅಂಥೇಳಿ ಜನಾರ್ದನ್ ರೆಡ್ಡಿ ಅಂಡ್ ಶ್ರೀರಾಮುಲು ಕೂಡ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಕರ್ನಾಟಕ CM ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರೆ ಅಂತ ಹೇಳಿ ಕೂಡ ಕರ್ನಾಟಕ ಮಿನಿಸ್ಟರ್ ಆಗಿರುವಂಥ ಜಮೀರ್ ಅಹ್ಮದ್ ಅವರು ಕೂಡ ಹೇಳಿದ್ದಾರೆ, ಭರತ್ ರೆಡ್ಡಿ ಅವರ ಮೇಲೆ ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ. ಅಷ್ಟೇ ಅಲ್ಲದೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿ ಹೊಣೆಗಾರಿಕೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ವೈಫಲ್ಯದಿಂದ ಇದೆಲ್ಲ ಆಗಿದೆ ಅಂತ ಹೇಳಿ ಅವತ್ತೇ SP ಆಗಿ ರಿಪೋರ್ಟ್ ಮಾಡಿಕೊಂಡಿರುವಂಥ ಪವನ್ ನೆಜ್ಜೂರ್ ಅವ್ರನ್ನ ಅಮಾನತು ಮಾಡಲಾಗಿದೆ. ಅವರು ಬಂದು ಅವತ್ತೇ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಬಳ್ಳಾರಿ ಬಗ್ಗೆ ಏನೇನೂ ಗೊತ್ತಿಲ್ಲ ಅವರಿಗೆ. ಅವ್ರನ್ನ ಈ ವಿಷಯಕ್ಕೆ ರೆಸ್ಪಾನ್ಸಿಬಿಲಿಟಿ ಮಾಡಿ ಅಕೌಂಟಬಿಲಿಟಿ ಮಾಡಿ ಸಸ್ಪೆಂಡ್ ಮಾಡಿರುವುದು ತುಂಬ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂತಂದರೆ ಆ ಫೈರಿಂಗ್ ಯಾರು ಮಾಡಿದಾರ, ಆ ರಾಜಶೇಖರ್ ಅನ್ನೋ ವ್ಯಕ್ತಿ ಹೆಂಗೆ ತಿರ್ಕೊಂಡಿದಾರ ಅನ್ನೋದು ಎಂಕ್ವೈರಿ ಮಾಡೋದು ಬದಲಿ ಆ ಇಶ್ಯೂದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳೋದು ಬಿಟ್ಟು ಒಬ್ಬ SP ಅಮಾನತು ಮಾಡೋದು ನೋಡಿದರೆ ಈ ಗೌರ್ಮೆಂಟ್ ಚಿತ್ತಶುದ್ಧಿ, ಈ ಗೌರ್ಮೆಂಟದ ಒಂದು ಬಂಡವಾಳ ಗೊತ್ತಾಗ್ತಿದೆ ಅಂತ ಹೇಳಿ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಅಷ್ಟೇ ಅಲ್ಲದೆ ವಿಜಯೇಂದ್ರ ಅವರು ಕೂಡ ನಿನ್ನೆ ಭೇಟಿಯಾಗಿದ್ದರು ಬಳ್ಳಾರಿಗೆ. ಈ ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ ಅಂತಲೂ ಹೇಳ್ಬೋದು. ಆದರೆ ಇದರಲ್ಲಿ ಡೆಪ್ತ್ ಎಂಕ್ವೈರಿ ಆಗಿ ಈ ಹಿಂದೆ ಯಾರಿದಾರ, ಈ ಇಶ್ಯೂ ಹಿಂದೆ ಅವರ ಉದ್ದೇಶ ಏನು, ದೊಡ್ಡ ಉದ್ದೇಶನೇ ಇದೆ ಇದರ ಹಿಂದುಗಡೆ, ಅದು ಯಾಕೆ ಹೀಗಾಗಿದೆ ಅಂತ ಹೇಳಿ ಡೆಪ್ತ್ ಎಂಕ್ವೈರಿ ಮಾಡಿ ಅಸಲಿ ಸತ್ಯವನ್ನು ಹೊರಗೆ ತರಬೇಕಂತ ಹೇಳಿ ಈ ಕರ್ನಾಟಕ ಜನತೆ ಆಶಾ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಇಶ್ಯೂ ಭಾಳ ಗಂಭೀರವಾಗಿ ತಗೊಂಡು ಇಂಥ ಘಟನೆಗಳು ಇನ್ನು ಮುಂದೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಕೂಡ ಕರ್ನಾಟಕ ಜನತೆ ಬಯಸ್ತಿದ್ದಾರೆ. ಸೊ ಇದಕ್ಕೆ ಕರ್ನಾಟಕ ಸರ್ಕಾರ ಏನು ಮಾಡುತ್ತೋ ಕಾದು ನೋಡಬೇಕಾಗಿದೆ.